ದೇವ್ರಿಗಂತೂ ನಮಸ್ಕಾರ ಆಗ್ಬಿಟ್ಟು ಎಲ್ಲೋ ಹೋಗಬೇಕು ಅಂತ ಇದ್ದೀವಿ. ಸರ್ಪ್ರೈಸ್ ತೋಟಕ್ಕೆ ಹಂಗೆ ವಿಸಿಟ್ ಆಗಿ ಸರ್ಪ್ರೈಸ್ ಜಾಗಕ್ಕೆ ಹೋಗೋಣ ಬನ್ನಿ. ಹಾಯ್ ಸ್ವೀಟಾರ್ಟ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತು ನನಗೆ ರಜಾ ಇರೋ ಕಾರಣ ಮೈಂಡಿಗೆ ಸ್ವಲ್ಪ ರಿಫ್ರೆಶ್ನೆಸ್ ಬೇಕಿತ್ತು. ಹಾಗಾಗಿ ತೋಟಕ್ಕೆ ವಿಸಿಟ್ ಆಗಿ ಒಂದು ಸರ್ಪ್ರೈಸ್ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಹಾಸನಿಂದ ಆ್ಯಕ್ಚುಲಿ 25 ಕಿಲೋಮೀಟರ್ಸ್ ಆಗುತ್ತೆ. ಅದು ಹೋದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಮನಸ್ಸಿಗೆ ಉಲ್ಲಾಸ ಮುದ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಲೆಟ್ಸ್ ಗೋ ನಮ್ಮ ತೋಟದ ಕಡೆಗೆ. ತೋಟದ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸುತ್ತಲೂ ಪರಿಸರ ಅಂದರೆ ತುಂಬ ಚೆನ್ನಾಗಿದೆ ಪರಿಸರ. ನಮ್ಮ ವಾತಾವರಣ ಹೆಂಗಿರುತ್ತೆ ಅಂತಲೂ ನಮ್ಮ ಟೆನ್ಷನ್ನ ರಿಲೀಫ್ ಮಾಡ್ತಾ ಇರುತ್ತೆ. ಸೊ ಆ ಟೆನ್ಷನ್ನ ರಿಲೀಫ್ ಮಾಡಿಕೊಂಡು ವಾತಾವರಣದ ಮಧ್ಯದಲ್ಲಿ ಕೆರೆ, ನದಿಗಳು, ಹಾಗೆ ತೋಟಗಳು, ಹಚ್ಚ ಹಸುರಿಂದ ಕೂಡಿದಂತಹ ನಮ್ಮ ಸುತ್ತಲಿನ ಪರಿಸರಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ನಾವು ವರ್ಕ್ ಸ್ಟ್ರೆಸ್ಸಲ್ಲಿರ್ತೀವಿ, ತುಂಬ ಟೆನ್ಷನ್ ಆಗಿರ್ತೀವಿ. ಮನೆ ಟೆನ್ಷನ್ನು, ಹಾಗೆ ಮನೆ ಮನಸ್ಸುಗಳ ಒಂದೊಂದು ಕಿತ್ತಾಟಗಳು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ, ಅವೆಲ್ಲ ಅದನ್ನು ಮರೆಯೋದಕ್ಕೆ ಒಂದು ರಿಫ್ರೆಶ್ಮೆಂಟ್ ಸಿಗಬೇಕು. ಸೊ ಹಾಗಾಗಿ ನಮ್ಮ ತೋಟಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ತೊಗೊಂಡ್ವಿ. ಸೊ ತೋಟಕ್ಕೆ ಹೋಗಿ ಅಲ್ಲೇ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಅಂತ ಒಂದು ಡಿಸೈಡ್ ಅಂತಂದರೆ ಒಂದು ಸ್ವಲ್ಪ ಅಲ್ಲಿಂದ ನಮ್ಮ ತೋಟದಿಂದ ಮ್ಯಾಕ್ಸಿಮಮ್ ಒಂದು 10-15 ಕಿಲೋಮೀಟರ್ಸ್ ಆಗುತ್ತೆ. ಆ ಪ್ಲೇಸ್ಗೆ ಹೋಗಬೇಕು ಅಂತ ತೋಟಕ್ಕೆ ಹೋದ್ಮೇಲೆ ಡಿಸೈಡ್ ಮಾಡಿದ್ವಿ. ತೋಟಕ್ಕೆ ಹೋದರೆ ಒಂದು ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ. ಹಾಗೆ ನಮ್ಮ ತೋಟ ಯಾವ ರೀತಿ ಬೆಳೆದಿದೆ, ಹಾಗೆ ಏನೆಲ್ಲ ಆಗಿದೆ ಇಂಪ್ರೂವ್ಮೆಂಟು ತೋಟದಲ್ಲಿ, ಹಾಗೆ ನಮಗೆ ಮರ, ಗಾಳಿ, ಬೆಳಕು ತುಂಬ ಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮರಗಳನ್ನ ಹಾಕಿ ಬೆಳೆಯೋದ್ರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಅಂತ ಕೂಡ ಅನಿಸಿ ನಾನು 1-2 ಗಿಡನೂ ತಗೊಂಡೋದೆ ತೋಟಕ್ಕೆ ಹಾಕೋಕ್ಕೋಸ್ಕರ. ಹಾಗೆ ಫಸ್ಟು ಮೊದಲಿಗೆ 1-2 ಗಿಡ ಹಾಕಿದ್ದೆ. ಗಿಡ ಹಾಕಿದಾಗ ಅದು ಬಂದಿದೆಯಾ ಇಲ್ವಾ ಅಂತ ಕೂಡ ನೋಡಿರಲಿಲ್ಲ. ಅದನ್ನು ನೋಡಬೇಕು ಅನ್ನೋ ಕ್ಯೂರಿಯಸ್ ನನಗೂ ಇತ್ತು. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಚಿಗುರಿತ್ತು ಮಳೆ ಇರೋದ್ರಿಂದ. ಆಮೇಲೆ ಬೇಸಿಗೆಯಲ್ಲಿ ನೀರು ಹಾಕಲಿಲ್ಲ ಅಂದರೆ ಒಟ್ಟೋಗುತ್ತೆ. ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾರೆ ಅಂದರೆ, ನಾನು ಗಿಡ ಹಾಕಿರ್ತೀನಿ, ತೆಂಗಿನಕಾಯಿ ತೊಗೊಳಕ್ಕೋಸ್ಕರ ಗಿಡ ಹಾಕಿರೋದನ್ನು ಮುರಿದಾಕೊಂಡು ಆ ಥರ ಸಂಧಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ದಯವಿಟ್ಟು ಒಂದು ತೋಟಗಳನ್ನು ಬೆಳಿಬೇಕಂತ ಅಂದರೆ ರೈತರಾಗಲಿ ಮನೆಯವರಾಗಲಿ ತುಂಬ ಎಫರ್ಟ್ ಹಾಕಿರ್ತಾರೆ, ತುಂಬ ಕಷ್ಟಪಟ್ಟಿರ್ತಾರೆ. ಸೊ ನಿಮ್ಮ ಆ ಎಫರ್ಟ್ನ ವೇಸ್ಟ್ ಮಾಡಬೇಡಿ. ಗಿಡಗಳನ್ನ ಮುರಿದು ಸಾಯಿಸಬೇಡಿ. ದಯವಿಟ್ಟು ಗಿಡಗಳಿಗೆ ಬೆಲೆ ಕೊಟ್ಟು ಬೆಳೆಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಾವು ತೋಟ ನೋಡಿ ಮುಗಿಸಿದ ನಂತರ ನಮ್ಮ ಪಯಣ ಹೊರಟಿದ್ದು ಎಲ್ಲಿಗೆ? ಸೊ ನಮ್ಮ ಪಯಣ ಹೊರಟಿದ್ದು ಪಾರ್ವತಮ್ಮನ ಬೆಟ್ಟದ ಕಡೆಗೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ನಾವು ಹೋಗ್ತಾ ಇದ್ದಿದ್ದ ದಾರಿ ಹೇಗಿತ್ತು ಅಂದರೆ ತುಂಬ ಮನಸ್ಸಿಗಂತೂ ಫುಲ್ಲು ಖುಷಿ ಕೊಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಸ್ಟ್ರೆಸ್ಸಾಗಿ ಹೋಗಿದ್ವಿ ನಾವು, ಅಷ್ಟು ಸ್ಟ್ರೆಸ್ ರಿಲೀಫ್ ಸಿಗ್ತಾಯಿತ್ತು ನಮಗೆ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಆ ಸುಂದರ ವಾತಾವರಣಗಳ ಮಧ್ಯದಲ್ಲಿ ನಾವು ಹೋಗ್ತಾ ಇರೋದಂತೂ ಹಾಸಮ್ ಫೀಲ್ ಕೊಡ್ತಾಯಿತ್ತು ನಮಗೆ. ಅಲ್ಲಲ್ಲೇ ಬಾಳೆ ತೋಟ ಇರ್ಬೋದು. ಇನ್ನು ನಮ್ಮ ಪಾಳ್ಯ ಬಿಟ್ಟ ತಕ್ಷಣವೇ ಸಿಗೋ ಅಂಥದ್ದು ತುಂಬ ಕಾಫಿ ತೋಟನೇ ತುಂಬ ಸಿಗುತ್ತೆ, ಕಾಫಿ ತೋಟ. ಆಮೇಲೆ ಅಂಕು ಡೊಂಕು ರಸ್ತೆಗಳು ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾವು ಜರ್ನಿನ ತುಂಬ ಚೆನ್ನಾಗಿ ವಾವ್ಫುಲ್ಲಾಗಿ ಜಾಯ್ಫುಲ್ಲಾಗಿ ಜರ್ನಿ ಮೂವ್ ಆನ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನನಗೆ ಆ ವೆದರ್ ತುಂಬ ಇಷ್ಟ ಆಯಿತು. ತುಂಬ ಕೋಲ್ಡ್ ಇದ್ದಿದ್ದು. ಸೊ ನಾವು ಹೊರಟಿದ್ದೇನೆ ಯಾವಾಗ ಅಂದರೆ ಮಳೆಗಾಲದಲ್ಲಿ. ಆ್ಯಕ್ಚುಲಾಗಿ ಹೊರಟಿದ್ದು ಮಳೆಗಾಲದಲ್ಲಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಮೇ ಬಿ ಲೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ನೋಡಿ, ನಮ್ಮ ಸುತ್ತಲೂ ಕೂಡ ಏನೇನು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅಂದರೆ, ಕಾಫಿ ನೋಡ್ಬೋದು, ನೀವು ಮೆಣಸಿನ ಬಳ್ಳಿ ನೋಡ್ಬೋದು, ಅಡಿಕೆ ನೋಡ್ಬೋದು, ತೆಂಗು ನೋಡ್ಬೋದು, ಏಲಕ್ಕಿ ನೋಡ್ಬೋದು, ಹಲಸಿನ ಗಿಡ ನೋಡ್ಬೋದು, ಹಾಗೆ ಕಿತ್ಲೆ ಹಣ್ಣಿನ ಗಿಡ ನೋಡ್ಬೋದು. ತುಂಬ ಜಾಸ್ತಿ ಸಿಗೋದು 2 ಬಗೆನೇ, ಕಾಫಿ ಮತ್ತು ಮೆಣಸು ತುಂಬ ಜಾಸ್ತಿ ಇರೋದು ಅದು ಸಿಗುತ್ತೆ. ಸೊ ಅದನ್ನು ನೋಡ್ತಾನೆ ಪ್ರಕೃತಿ ಮಧ್ಯದಲ್ಲಂತೂ ಕಳೆದು ಹೋಗ್ಬಿಟ್ಟಿರ್ತೀವಿ ರೀ ನಾವು. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಸಿಗುತ್ತೆ. ಕಿರುಚ್ಕೊಂಡು ಫ್ರೆಂಡ್ಸ್ ಅಂತ ಹೋದಾಗ ಫ್ಯಾಮಿಲಿ ಜೊತೆ ಹೋದ್ರೂ ಎಂಟರ್ಟೈನ್ ಸಿಗುತ್ತೆ, ಫ್ರೆಂಡ್ಸ್ ಜೊತೆ ಹೋದ್ರೂ ಎಂಟರ್ಟೈನ್ ಸಿಗುತ್ತೆ. ಎಂಟರ್ಟೈನಾಗೇ ಇರುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ನನಗಂತೂ ವರ್ಕ್ ಮಾಡಿ ಸೊ ಪ್ರಕೃತಿ ಮಧ್ಯೆ ಹೋದಾಗಂತೂ
ಎಲ್ಲೋ ಕಳೆದೋಗ್ಬಿಟ್ಟೆ ನಾನು ನಿಜವಾಗ್ಲೂ ಹೇಳ್ಬೇಕಂತಂದರೆ. ಅದಕ್ಕೆ ವಿಡಿಯೋನ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ನಾನು. ಬಿಕಾಸ್ ಏನಕ್ಕೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದಷ್ಟು ಪ್ರಕೃತಿನ ನೀವುಗಳು ಕೂಡ ಸವಿಯೋಕ್ಕಾಗಲ್ಲ, ಆ ಪ್ರಕೃತಿ ವಿಸ್ಮಯ ಕೂಡ ನೋಡೋಕ್ಕಾಗಲ್ಲ. ಸುತ್ತೂ ಕೂಡ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ ಅಂದರೆ, ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಊಟಿಗೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡ್ತಾಯಿದೆ ನಮಗೆ. ಬಟ್ ನಾವು ಹೋಗ್ತಾ ಇರೋದು ಊಟಿಗಂತೂ ಅಲ್ಲ, ನಮ್ಮ ಸುತ್ತಮುತ್ತಲೇ ಇರುವಂತಹ ಪಾರ್ವತಮ್ಮ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನಾವು. ಸೊ ಹೋಗಬೇಕಾದ್ರೆ ದಾರಿಯಲ್ಲಿ ನಮ್ಮ ಪರಿಸರದ ಮಧ್ಯದಲ್ಲಿ ಅಫ್ಕೋರ್ಸ್ ಎಂಜಾಯ್ ಇರುತ್ತೆ. ಸಾಂಗ್ ಕೇಳ್ಕೊಂಡು, ಸಾಂಗ್ ಯಾಕೆ ನಿಮಗೆ ಕೇಳಿಸ್ತಾ ಇಲ್ಲ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ ಅನ್ನೋ ಉದ್ದೇಶದಿಂದ ಕೇಳಿಸ್ತಾ ಇಲ್ಲ ಅಷ್ಟೇ. ನಾನು ಅದಕ್ಕೆ ನಿಮಗೆ ಎಂಟರ್ಟೈನ್ ಮಾಡ್ತಾ ಇರೋದು. ಮಾತಾಡಿ ಮಾರ್ರೇ, ನೀವು ನಮ್ಮ ಮಾತನ್ನ ಕೇಳಿ ಎಂಜಾಯ್ ಮಾಡಲಿ, ನನ್ನ ಮಾತನ್ನ ಸವಿತಾ ಹಾಗೆ ಪ್ರಕೃತಿನ ಕೂಡ ನೀವು ಸವಿಲಿ ಅನ್ನೋ ಉದ್ದೇಶಕ್ಕೆ ನನ್ನ ಮಾತಲ್ಲಿ ನಾನು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾವಂತೂ ಹೋಗ್ತಾ ಒಂದು 45 ಮಿನಿಟ್ಸ್ ಆಗಿರ್ಬೋದು ಜರ್ನಿ. ನಾವು ಹೋಗಿದ್ದು ಕಾರಲ್ಲಿ. ಸೊ 45 ಮಿನಿಟ್ಸ್ ಅಂತೂ ಡೆಫಿನೆಟ್ಲಿ ಆಯಿತು. ಹೋಗ್ತಾ ಪರಿಸರ ನೋಡ್ತಾ ಇದ್ದರೆ ನಾವೆಲ್ಲೋ ಬಂದಿದ್ದೀವಿ ಅನ್ನೋ ಫೀಲ್ ಕೂಡ ನಿಮಗೂ ಕೂಡ ಆಗುತ್ತೆ. ತುಂಬ ಯಾರಿಗೆಲ್ಲ ಸ್ಟ್ರೆಸ್ ಇರುತ್ತೆ ಡೆಫಿನೆಟ್ಲಿ ನೀವು ಬರ್ತೀರಾ. ಆಮೇಲೆ ದಾರಿಲಿ ಆ ಕಡೆ ಈ ಕಡೆ ನೋಡಿದ್ರೆ, ನಮ್ಮ ಬಲಬದಿ ಎಡಬದಿ ನೋಡಿದ್ರಂತೂ ಕೆಲಸ ಮುಗಿಸಿ ಮಳೆಗಾಲ ಆಗಿರೋದ್ರಿಂದ ಪ್ಲಾಸ್ಟಿಕ್ ಕವರ್ನ ಫುಲ್ಲು ಕವರ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಹಾಗೆ ಅಲ್ಲೊಂದು ಇಲ್ಲೊಂದು ಬೆಟ್ಟದ ಕೆಳಗಡೆ ಒಂದು, ಅಲ್ಲಿ ಇಲ್ಲಿ ಒಂದೊಂದು ದೂರ ಮನೆಗಳನ್ನ ನೋಡೋಕ್ಕೆ ಸಿಗುತ್ತೆ. ಅದು ಪ್ಯಾರ್ ಹಂಚಿನ ಮನೆಗಳು ಸಿಗೋ ಅಂಥದ್ದು. ಸೊ ಅದು ನೋಡಿದ್ರೂ ಕೂಡ ನಿಮಗೆ ಎಲ್ಲೋ ಒಂದು ಹೊಸ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಫೀಲ್ನ ಮಾಡ್ತಾ ಮುಂದೆ ಸಾಗದಷ್ಟು ದಾರಿಗಳು ಹಳ್ಳ ದಿಡ್ಡ ಐಸ ಅನ್ನೋ ಥರ ಇರುತ್ತೆ ನಮ್ಮ ಜರ್ನಿ. ಸೊ ಆ ಜರ್ನಿಯಲ್ಲಿ ಫನ್ ಹಾಗೆ ಅಂತಾಕ್ಷರಿ ಪ್ರತಿಯೊಂದು ನೋಡ್ಕೊಳ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ನಮ್ಮ ಪ್ರಕೃತಿ ನೋಡಲು ಎಷ್ಟು ಸುಂದರ, ಕಣ್ಮನಸ್ಸೆಳೆಯುವುದು ಆ ಸುಂದರ ನೋಟ ಅಂತಲೇ ಹೇಳ್ಬೋದು. ನೀವು ಹಾಗೆ ನೋಡ್ತಾ ಬರ್ತಿರುವ ಅಷ್ಟು ದೂರ ಕೂಡ ಬೇಜಾರಾಗ್ತಾ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಏನಕ್ಕೆ ಅಂದರೆ ನಿಮ್ಮ ಪ್ರೀತಿಯ ರೋಹಿಣಿ ಟಾಕ್ ವಿತ್ ಪರಿಸರದ ಜೊತೆಯಲ್ಲಿ. ಅದಕ್ಕೆ ನಿಮಗೂ ಕೂಡ ಬೇಜಾರಾಗಲ್ಲ ಅಂತಲೇ ನಾನು ಪಟ ಅಂತ ಮಾತಾಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಚಿಕ್ಕ ಪುಟ್ಟ ಲೈನ್ಸ್ಗಳು ಅಲ್ಲೋ ಇಲ್ಲೋ ಇರಲಿ, ನಿಮಗೂ ಕೂಡ ಎಂಜಾಯ್ ಸಿಗಲಿ ಅಂತ ಹೇಳ್ತಿದ್ದು. ನೋಡಿ, ಮನೆಗಳು ಎಲ್ಲ ಒಂಟಿ ಮನೆಗಳಿದೆ. ಡೆಫಿನೆಟ್ಲಿ ಅದಂತೂ ನಿಮಗೆ ಗೊತ್ತಾಗ್ತಾ ಇದೆ, ಭಾಸ ಆಗ್ತಾ ಇದೆ. ನಾನು ಹೇಳ್ತಾ ಇರೋದಷ್ಟು ಟ್ರೂತ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ. ಸೊ ಹಾಗಾಗಿ ಮತ್ತೆ ನೋಡ್ತಾ ಇವಾಗ ಈ ಮಳೆ ಹನಿ ಹಾಗೆ ವೆದರ್ ನೋಡ್ತಾ ಇದೆ. ಒಂದು ಕವನ ಹೇಳಲೇಬೇಕು, ಒಂದು ಲೈನ್ ಕವನನ ಅಂತ ಅನ್ನಿಸ್ತಾ ಇದೆ. ಸೊ ಇದು ನಮ್ಮ ಪ್ರೀತಿಯ ಸ್ವೀಟ್ ಹಾರ್ಟ್ಗಳಿಗೋಸ್ಕರ. ಮುಸ್ಸಂಜೆಯ ಮುಸುಕಿನ ವೇಳೆಯಲ್ಲಿ ಥಟ್ ಎಂದು ಬೀಳುತ್ತಿರುವ ಮಳೆ ಹನಿಯಲ್ಲಿ, ಥಟ್ ಎಂದು ಬೀಳುತ್ತಿರುವ ಮಳೆ ಹನಿಯಲ್ಲಿ ಬೆಚ್ಚನೆಯ ಬಿಸಿ ಕಾಫಿ ಇರಲು, ಆಹಾ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ಹೆಂಗೆ ಅನ್ಸುತ್ತೆ ಅಂದರೆ ಈ ಪರಿಸರದ ಮಧ್ಯದಲ್ಲಿ ವಾವ್, ನನ್ನ ಫೇವ್ರೆಟ್ ಬಿಸಿ ಕಾಫಿ ಇದ್ರಂತೂ ಹೇಳ್ತೀರ್ದು. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಿದ್ರೆ. ಅಂದರೆ ನಮ್ಮ ಸೈಡ್ ಜಾಸ್ತಿ ಎಸ್ಟೇಟ್ ಮನೆಗಳು ಕೂಡ ಇರುತ್ತೆ. ಸೊ ಕಾಫಿ ಒಣಗಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಪ್ರಿಪೇರ್ ಮಾಡಿರೋವಂಥದ್ದು ಕಣಗಳು ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಕಣಗಳು ಕೂಡ ಸಿಗತ್ತೆ. ಜೊತೆಗೆ ನೀವು ಒಂದೊಂದು ಕ್ಷಣ ಕೂಡ, ಒಂದೊಂದು ಮಿನಿಟ್ ಕೂಡ ಎಷ್ಟೇ ಕೂಡ ಬೇಜಾರು ಮಾಡ್ಕೊಂಡು ಬಂದಿದ್ರೆ ಕೂಡ ಆ ಪರಿಸರ ನೋಡ್ಕೊಂಡು ಕೂತ್ಕೊಂಡಿದ್ರೆ ವಾವ್, ಸೂಪರಾಗಿರೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ನಿಮಗೆ. ಆಮೇಲೆ ಚಿಕ್ಕ ಪುಟ್ಟ ಪ್ರಾಣಿಗಳು, ಹಾವುಗಳು ಹರಿದೋಗೋದು, ಆಮೇಲೆ ಚಿಕ್ಕ ಪುಟ್ಟ ಪ್ರಾಣಿಗಳ ಸೌಂಡು, ಕಪ್ಪೆ ಕರ ಅನ್ನೋ ಸೌಂಡ್ಗಳು, ಹಕ್ಕಿಗಳು ಚಿವ್ ಸೌಂಡ್ಗಳೆಲ್ಲ ಬರ್ತಾ ಇರುತ್ತೆ. ಅದಂತೂ ಕೇಳೋದಕ್ಕೆ ಕಿವಿಗೆ ಭಾಳ ಮುದವಾಗಿರುತ್ತೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಮಾತ್ರ ಟ್ರೈ ಮಾಡಬೇಡಿ ಮಾರ್ರೆ. ಏನಕ್ಕೆ ಅಂದರೆ ಮಳೆ ತುಂಬ ಜಾಸ್ತಿನೇ ಇರುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು, ನಿಲ್ತಿತ್ತು. ನೋಡಿ ನವಿಲು ಕೂಡ ಹೆಂಗಿದೆ ನೋಡಿ. ನಾವು ನವಿಲು ಕೂಡ ನೋಡಿದ್ವಿ. ನಿಮಗೂ ಕಾಣಿಸ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ತುಂಬ ಚಿಕ್ಕ ಪುಟ್ಟ ಪ್ರಾಣಿಗಳು ಖಂಡಿತವಾಗಿಯೂ ಸಿಗ್ತವೆ. ನಮಗಂತೂ ನವಿಲು ನೋಡೋದಕ್ಕೆ ಸಿಕ್ತು. ಇನ್ನೊಂದು ಎಲ್ಲೋ ದೂರದಲ್ಲಿ, ತುಂಬ ದೂರದಲ್ಲಿ ಕಾಡಂದಿಗಳು ಕೂಡ ಸಿಕ್ಕಿದ್ವು ನೋಡೋದಕ್ಕೆ. ಬಟ್ ವಿಡಿಯೋಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾವು. ಸೊ ನೋಡಿ, ನಾವು ಹಾಗೆ ಹಿಂಗೆ ಮಾತಾಡ್ತಾ ಬಂದೇ ಬಿಟ್ವು ನಿಯರೆಸ್ಟ್
ಪಾರ್ವತಮ್ಮ ಬೆಟ್ಟಕ್ಕೆ. ನೋಡಿ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ಬೆಟ್ಟ. ಸೊ ನಾವು ಆಲ್ರೆಡಿ ಬಂದುಬಿಟ್ವಿ. ಈ ಕಡೆ ಕಾಣಿಸ್ತಾ ಇರೋದು ಮಗಂತಿಂದ ಮಾರಾಯನ ದುರ್ಗ, ಈ ಕಡೆ ಕಾಣಿಸ್ತಾ ಇರೋದು ಪಾರ್ವತಿ ಬೆಟ್ಟ. ಇದು ಮಗಂತಿಂದ ಮಾರಾಯನ ದುರ್ಗ ಅಂತ ಹೇಳ್ತಾರೆ. ಹಾಗೆ ನೋಡಿ ಆರ್ಚಿಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಮಾರ್ರೆ. ನಿಮಗೆಲ್ಲರಿಗೂ ಖುಷಿ ಕೊಡ್ತಾ ಇದೆ ಅಂದ್ಕೊಳ್ತಾ ಇದ್ದೀವಿ. ವಾವ್, ಹಾಸಮ್. ಮಳೆಗಾಲದಲ್ಲಂತೂ ಫುಲ್ಲು ಬಂಡೆ ಮೇಲೆ ಮಳೆ ಜಾರಿ ಬರ್ತಾ ಇದೆ. ಸೋ ಮೆನಿ ಪೀಪಲ್ಸ್ ಇಲ್ಲಿ ಎಂಜಾಯ್ಮೆಂಟ್ಗೆ ಅಂತ ಬಂದಿರ್ತಾರೆ. ಸೊ ದಯವಿಟ್ಟು ಬಂದಿರೋ ಅಂಥ ಪೀಪಲ್ಸು ದಯವಿಟ್ಟು ಬಾಟಲ್ಗಳನ್ನ ದಯವಿಟ್ಟು ಎಸಿಬೇಡಿ ಮಾರ್ರೆ. ನಾವು ಹಾಸನ ಹತ್ರ ಇರೋ ಪಾರ್ವತಮ್ಮ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ ಅದು ಬೆಟ್ಟದ ವ್ಯೂ ಇದು. ಎಷ್ಟು ಸುಂದರವಾಗಿ ಕೂಡಿದೆ ನೋಡಿ. ಇಲ್ಲಿ ಹತ್ತೋದಕ್ಕೆ ಬೆಟ್ಟದ ಮೇಲೆ ನೋಡಿ ನೋಡಿ ಈ ಥರ ಮೆಟ್ಲುಗಳಿದೆ. ಬೆಟ್ಟದ ಮೇಲೆಲ್ಲ ನೀರು ಸುರಿತಾ ಇದೆ ನೋಡಿ. ಅಲ್ಲಿ ಜಾಸ್ತಿ ಬರ್ತಾ ಇದೆ ಮಳೆ. ನೋಡಿ ಇಲ್ಲಿ ದ್ವಾರ ಬಾಗಿಲ ಅನ್ಸುತ್ತೆ ನೋಡಿ. ಇಲ್ಲಿ ಊಟಿ ಥರ ಇದೆ. ಹಾಗೆ ನೀವು ಪಾರ್ವತಮ್ಮನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಗುಹೆ ಕೂಡ ಸಿಗುತ್ತೆ. ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಧೈರ್ಯ ಡಬಲ್ ಗುಂಡಿಗೆ ಇದೆ ಅನ್ನೋರು, ಡಬಲ್ ಗುಂಡಿಗೆ ಇರೋರು ಗುಹೆ ಒಳಗಡೆ ನುಗ್ಗಬಹುದು. ಬಟ್ ನಾವು ಸ್ವಲ್ಪ ಕತ್ಲಾಯಿತು ನಾವು ಹೋಗಬೇಕಾದ್ರೆ, ಮಳೆ ತುಂಬ ಇರೋದ್ರಿಂದ ಗುಹೆ ಹತ್ರ ಹೋಗಬಹುದಾ ಅಂತ ನೋಡುವ. ಇನ್ನು ಮತ್ತೆ ನೋಡಿ ಮಾರಾಯರೇ ಎಷ್ಟು ಮಳೆ ಬಂದಿದೆ. ಆ ಹಿಮ ಅಂತೂ ಫಾಗ್ ಅಂತೂ ಬರೀ ಗಣ್ಣಲ್ಲಿ ನೋಡೋದಕ್ಕಂತೂ ವಾವ್ ಸೂಪರಾಗಿತ್ತು. ನೀವು ನೋಡಬೇಕಿತ್ತು. ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣ್ತಾ ಇಲ್ಲ, ಬಟ್ ಫಾಗ್ ಯಾವ ಥರ ಬರ್ತಾ ಇತ್ತು ಅಂತ ನೋಡಬೇಕಿತ್ತು. ಇದು ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಇದು ಮಗನ ತಿಂದ ಮಾರಾಯಣ ಬೆಟ್ಟ ಅಂತ. ಅದು ಮಗನ ತಿಂದು ಆಗಿರೋ ಅಂಥ ಬೆಟ್ಟ ಅಂತೆ ಅದು. ನೋಡಿ ಇದು ನಮ್ಮ ಹಾಸನದ ಪಾರ್ವತಮ್ಮ ಬೆಟ್ಟ ಫ್ರೆಂಡ್ಸ್. ಹೇಗಿದೆ ವ್ಯೂ ನೋಡಿ. ಯಾವ ಊಟಿಗಿಂತಲೂ ಸೂಪರಾಗಿದೆ. ಈ ಕಡೆ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಆಲ್ರೆಡಿ ಬೆಟ್ಟ ಹತ್ತುತ್ತಾ ಉಸಿರಾಟ ತುಂಬ ಜಾಸ್ತಿನೇ ಆಗಿತ್ತು. ಬೆಟ್ಟ ಹತ್ತೋದು ಈ ಕಡೆ ಕಾನ್ಸಂಟ್ರೇಟಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಂತೂ ತುಂಬ ಕಷ್ಟ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ನೋಡಿ ಫಾಗ್ ಯಾವ ಥರ ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಬೆಟ್ಟದ ಮೇಲೆ ಹೋಗ್ತಾ ಅದು ಕೂಡ ವಿಡಿಯೋನೂ ನಾಳೆ ಮಾಡಬೇಕಿತ್ತು. ವಾಯ್ಸ್ ಓವರ್ ಅಂತೂ ಕೊಡೋಕ್ಕೆ ಚಾನ್ಸೇ ಆಗಲಿಲ್ಲ. ಮಾತಾಡಿದೆ, ಬಟ್ ಆ ಮಾತುಗಳು ಚೆನ್ನಾಗಿ ಬಂದಿಲ್ಲ ಅಷ್ಟೇ. ಬಸವಣ್ಣ ದೇವಸ್ಥಾನ. ಬಸವಣ್ಣನ ಹತ್ರ ಒಂದು ವಿಶೇಷತೆ ಇದೆ. ಅದು ಯಾರಿಗೂ ಕಣ್ಮನ ಸೆಳೆದಿಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲಿ ನೋಡಿದ್ರೆ ಮುಂಭಾಗದಲ್ಲಿ ಒಬ್ಬ ಭಕ್ತಿಯಿಂದ ಕೈ ಮುಗಿದು ಅಡ್ಡ ಬಿದ್ದಿರುವಂತಹದ್ದು, ಭಕ್ತಿಗೆ ಒಲಿದು ಅಲ್ಲೇ ಕಲ್ಲಾಗಿದ್ದಾನೆ. ಅದನ್ನು ಕೂಡ ನೋಡಬಹುದು. ಅದು ಅಬ್ಸರ್ವ್ ಮಾಡಿದ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇನ್ನು ಒಳಗಡೆ ನೋಡಿದ್ರೆ ನಮ್ಮ ಬಸವ ದೇವರು ಅಲ್ಲೇ ಮೂಡಿದ್ದಾರೆ. ಸೊ ಈಶ್ವರ ಲಿಂಗ ಮೇಲಿರೋ ಕಾರಣ ಬಸವ ಅಂತೂ ಖಂಡಿತವಾಗಿ ಅವ್ರ ಮುಂದೆ ಯಾವಾಗಲೂ ಕೂಡ ಎಲ್ಲೂ ಕೂಡ ಪದ್ಧತಿ ಇರುತ್ತೆ. ಸೊ ನೋಡಿ ಇದು ವಿಶೇಷತೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಸವ ದೇವಸ್ಥಾನ ಇದು ಪಾರ್ವತಮ್ಮ ಬೆಟ್ಟದ ಮುಖ್ಯವಾದ ಮೊದಲಿಗೆ ಸಿಗುವಂಥ ದೇವರು. ಇಲ್ಲಿ ನೋಡಿ ದೇವರ ಶಕ್ತಿ ಇದಕ್ಕೆ ಅಂತ ಹೇಳುತ್ತೆ. ಬಂಡೆಗಳ ಮಧ್ಯದಲ್ಲಿ ಎಷ್ಟು ಬೃಹದಾಕಾರದ ಮರ ಇತ್ತು ಅನ್ನೋ ತುಂಬ ಸುಂದರವಾಗಿತ್ತು. ಇನ್ನು ಬೆಟ್ಟದ ಮೇಲೆ ನೋಡ್ತಾ ಇದ್ರೆ ಒಂದೊಂದು ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕಲ್ಲು ಮೇಲೆ ಕಲ್ಲು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ಯಾರೂ ಕೂಡ ತಂದಿಟ್ಟಿರಲ್ಲ. ಅದಾಗೆ ಆಗಿರುವಂತಹ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಜಾರದೆ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಬೇಕಾದ್ರೆ ಜಾರಿ ಬಿದ್ದು ಎದ್ದು ವಿಡಿಯೋ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮಳೆ ಬಂದು ಪಾಚಿ ಕಟ್ಟಿದೆ ಫುಲ್ ಬೆಟ್ಟ. ಇವಾಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ ನಾವು. ಸೊ ಇದು ದೇವಸ್ಥಾನ ಬೆಟ್ಟದ ಮೇಲೆ, ಪಾರ್ವತಮ್ಮ ಬೆಟ್ಟದ ಮೇಲೆ ಏನು ಇದೆ ದೇವಸ್ಥಾನ. ಇಲ್ಲಿ ಈಶ್ವರ ಲಿಂಗ ಮತ್ತು ಪಾರ್ವತಮ್ಮನ ವಿಗ್ರಹ ಕೂಡ ಇದೆ. ತುಂಬ ಹಳೆ ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು. ನಾವು ಹೋಗಿರೋ ಟೈಮಲ್ಲಂತೂ ಅವಾಗಂತೂ ಯಾರೂ ದೇವಸ್ಥಾನದಲ್ಲಿ ಅರ್ಚಕರು ಇರಲ್ಲ. ಅವರು ಬೆಳಗ್ಗೆ ಸರಿ ಮಾತ್ರ ಸೋಮವಾರ ಬಂದು ಪೂಜೆ ಮಾಡ್ತಾರೆ ಅನ್ನೋ ಡೀಟೇಲ್ ಸಿಕ್ತು ನಮಗೆ. ಪ್ರತಿದಿನ ಬಂದು ಕ್ಲೀನ್ ಮಾಡಿ ಹೊಟ್ಟೋಗ್ತಾರೆ ಅನ್ನೋ ಡೀಟೇಲು. ತುಂಬ ಕತ್ಲಿಂದ ಕೂಡಿದೆ ದೇವಸ್ಥಾನ. ಹಾಗೆ ನಾವು ಮಾತಾಡಿರುವಂಥ ಮಾತು ನಮಗೆ ವಾಯ್ಸ್ ರಿಪೀಟ್ ಎಕೋ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಫಸ್ಟಿಗೆ ನೋಡಿದ್ದು
ಪಾರ್ವತಮ್ಮನ ವಿಗ್ರಹನ ನೀವು ಏನು ನೋಡ್ತಾ ಇದ್ದೀರಾ ಇವಾಗ ನನ್ನ ವಿಡಿಯೋದಲ್ಲಿ, ಇದು ಪಾರ್ವತಮ್ಮ ದೇವಿ ಅಂತಲೇ ಹೇಳ್ಬೋದು. ತಾಯಿ ಎಲ್ಲರನ್ನು ರಕ್ಷಿಸಮ್ಮ ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡೆ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಡೈಲಿ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಒಂದು ಪೂಜೆ ಮಾಡಿ ಹೋಗ್ತಾರೆ. ಸೋಮವಾರ ರೆಗ್ಯುಲರ್ ಅಭ್ಯಾಸಕ್ಕೆ ಪೂಜೆ ಇರುತ್ತೆ. ಸೋಮವಾರ ಶುಕ್ರವಾರ ಅದು ಬೆಳಗ್ಗೆ ಟೈಮು. ಹಾಗೆ ದೇವಸ್ಥಾನನ ಸ್ವಚ್ಛಗೊಳಿಸೋದು ಪ್ರತಿದಿನ ಮಾಡ್ತಾರೆ. ಅಲ್ಲಿಂದ ಪಕ್ಕಕ್ಕೆ ಬಂದಾಗ ಈಶ್ವರ ಲಿಂಗಕ್ಕೆ ನೋಡೋದಕ್ಕೆ ಅಂತ ಹೋದ್ವಿ. ಅದು ತುಂಬ ಕತ್ಲಾಗಿತ್ತು ನೋಡಿ, ಬಸವ ಇದು ಮುಂದೆ ಈಶ್ವರ ಲಿಂಗ ಇದೆ. ಸೊ ಕಾಣಿಸ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ, ತುಂಬ ದೂರ ಆಯಿತು. ಅದು ಆಲ್ರೆಡಿ ಕ್ಲೋಸ್ ಆಗಿರೋದ್ರಿಂದ ಗೇಟು ನಾವು ಒಳಗಡೆ ಹೋಗೋದಕ್ಕೂ ಆಸ್ಪದ ಇರಲಿಲ್ಲ. ಇಷ್ಟು ಮಾತ್ರ ಹೋಗ್ಬೋದಿತ್ತು, ಅಷ್ಟೇ ನಮಗೆ ಅವಕಾಶ ಸಿಕ್ಕಿದ್ದು. ಇನ್ನು ತೀರಾ ಗರ್ಭಗುಡಿಗೆ ಹೋಗೋದಕ್ಕೆ ಆಲ್ರೆಡಿ ಗೇಟ್ ಕ್ಲೋಸ್ ಆಗಿರೋ ಕಾರಣ ಹೋಗೋಕ್ಕಾಗಲಿಲ್ಲ ನಾವು. ನೋಡಿ ಇಲ್ಲಿ ಹೇಗೆ ಬರೆದಿದ್ದಾರೆ ಅಂದರೆ ಅವತ್ತಿನ ಕಾಲದಲ್ಲಿ ಒಂದೊಂದು ಕೂಡ ಚಿತ್ರಕಲೆಗಳು ತುಂಬ ಚೆನ್ನಾಗಿ ಕೆತ್ತನೆ. ಇನ್ನು ಇದು ದೇವಸ್ಥಾನದ ಹೊರಾಂಗಣದಲ್ಲಿ ದೇವರ ಪ್ರತಿಮೆ ಕೂಡ ಇದೆ, ಅವರ ದ್ವಾರಪಾಲಕರ ವಿಗ್ರಹ. ಇನ್ನು ಹೊರಾಂಗಣ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮೂಲೆ ಮೂಲೆಗೂ ಬಸವನ ಕೆತ್ತಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಮುಂದುವರೆದ ಭಾಗ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮೂಡಿ ಬರುತ್ತದೆ ಫ್ರೆಂಡ್ಸ್. ಮಿಸ್ ಮಾಡ್ದಲೇ ನೋಡಿ. ಈ ತುಂಬ ಚೆನ್ನಾಗಿರುವಂತಹ ತಾಣನ ನಾನು ಇಂಚಿಂಚು ಬಿಡದೇ ರೀತಿಯಲ್ಲಿ ತೋರಿಸಿದ್ದೀನಿ. ಮುಂದುವರಿಯುತ್ತದೆ ಈ ಭಾಗ.